ಪಾಪಿ ಮುಂಡೆ ಹೆಚ್ಚ್ತಾ ಇರೋ ಲುಂಗಿ ಏರ್ ಕಂಡೀಷನ್ ನೀನೇ ಒಂದು ಚಿನ್ನ ಯಾಕೆ ಒಳ್ಳೆ ಗಂಡ ಸಿಗ್ಲಿ ನಾನು ಏಮಂತ ತಲೆ ನಿಮ್ಗೇನೋ ಫೋನ್ ಮಾಡಿದೆ ಯಾವಲ್ಲ ಫೋನ್ ಐತಲ್ಲ ಯಾರೋ ಅವಳು ಒಂದ್ 5 ಜನ ಹುಡುಗಿರ್ ಇರ್ಬೋದು. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾನು ಇಲ್ಲಿ ಪಿಲ್ಲೋ ತಗೊಂಡಿದ್ದೀನಿ ಗೈಸ್, ಯಾಕಂದ್ರೆ ನಿದ್ದೆ ಫಸ್ಟ್ ಹೆವಿ ನಿದ್ದೆ ಬರ್ತೈತಿ ನಡುವೆ. ಮಧ್ಯಾಹ್ನ ಹೊತ್ತು ಆಗ್ತಾ ಇಲ್ಲ ಈ ಬಿಸಿಲಿಗೆ. ನಾನು ಫುಲ್ ಡಿಹೈಡ್ರೇಟ್ ಆಗ್ತಾ ಇದೀನಿ. ಅದಕ್ಕೆ ಇವನು ನುಂಗೋ ಕಾಡ್ ಪಾಪ. ಎಲ್ಲೋ ಪವಿ ನಂಗೇನ್ ಗೊತ್ತು, ನಾನ್ 3 ವರ್ಷ ಯಾಕಾಗತ್ತಾ ತಿನ್ಬಿಟ್ಟು ಮಾತಾಡು. ಕಂಟ್ರೋಲ್ ಹೇಳು ಶುಕ್ಲಾಂಬರದಂ ವಿಷ್ಣು ತರು. ಓ ಅಲ್ಲಾಗಿ ಲೆವೆಲ್ಗೆ ಬಂದಾತ. ಸರ್ಸಾ ಬುದ್ಧಿನೇ ಅವನು ಕಲ್ತಿರೋದು ನಡುವೆ. ಅಲ್ಲೊಂದು 5 ನಾಯಿ ಐತೆ, 5 ನಾಯಿ ಎತ್ಕೊಂಡೋಗನಮ್ಮ. ಇರೋ ನಿಮ್ ನಾಯಿಗಳೇ ಇರೋ ನಾಯಿ ಸಾಕಕ್ ಆಗ್ತಾ ಇರೋಣಂತೆ. ನೀನ್ ಆ ನಾಯಿಗಳನ್ನ ಸಾಕ. ಏನತ್ತಮ್ಮ ಏಮಂತ ನೀವೇ ಸಾಕ್ತೋದ್ಯಲ್ಲ. ಏನ್ ಸಾಕಿದ್ಯಾ ಅಂದ್ರೆ ಬರೀ ಕೂದ್ಲುನ ಗೈಸ್. ಇಲ್ಲಿ ನೋಡಿ ಗೈಸ್, ಒಳ್ಳೆ ನಾಯಿ ಸಾಕೈತ್ ನಮ್ಮ ತಮ್ಮ. ಏನೇ ಹೇಳಿ ಜೂಲಿ ನಾಯಿ. ಈ ನಾಯಿ ಆದ್ರೂ ಮಾತ್ ಕೇಳ್ತಾವ, ನಾಯಿಗಳು ಮಾತ್ ಕೇಳ್ತಾವ. ಈ ನಾಯಿ ನಿನ್ನ ಹತ್ರ ಬಂದಿದೆ, ಉಚ್ಚೆ ಉಯ್ದು ಬಿಡು ಓಡತ್ತದೆ. ಅಡಿಯಲ್ಲಿ ಬರ್ಬೇಕಾದ್ರೆ ಅಂದಕ್ಕಿಂತ ಚಂದ ಅಂತ ಸ್ಟಾಪ್ ಆಗ್ತೇನೆ. ಏಮ್ಮ ನೀನೇ ಸುಂದರ ಅನ್ಬೇಕು. ಗೊತ್ತಾ ಗಾಡಿ ಬರುವಾಗ, ಗಾಡಿ ಬಂದ್ರೆ ಸಾಕು, ಕರ್ಕೊಂಡ್ ಹೋಗುವಾಗ ಕರ್ಕೊಂಡ್ ಬರುವಾಗ ಹಾಡ್ ಆಡಿಸ್ತಾನೆ. ಹಾಡ್ ಆಡಿಲ್ಲ ಅಂದ್ರೆ ಅಲ್ಲೇ ಗಾಡಿ ಸ್ಟಾಪ್ ಮಾಡ್ತಾನೆ. ಇವಾಗ ಆಡಾಡು, ಇಲ್ಲ ಗಾಡಿ ಹಚ್ಚಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅವ್ನು ಅರ್ಧ ಆಡಿದ್ರಲ್ಲಿ ಲಾಸ್ಟ್ ಅಲ್ಲಿ ಸ್ವಲ್ಪ ಸಾಂಗ್ ನಾವು ಆಡೋ ಯಾವ್ದಾದ್ರು. ಚಂದ ನೀನೇ ಸುಂದರ, ನೀನೇ ಸುಂದರ ಹಂಗ ಅನ್ಬೇಕು ಅವ್ನಿಗೆ. ಸುಂದ್ರ ನನ್ನ ಮಗ ಇವನು. ನೋಡಿ ಗೈಸ್, ಏನ್ ಫ್ಯಾಷನ್ ಮಾಡೈತೆ ಈ ಪಂಚಲಿ. ಇಲ್ಲ ಫ್ಯಾಷನ್ ಎಲ್ಲ ಹೆಚ್ಚ್ತಾ ಇರೋ ಲುಂಗಿ ಏರ್ ಕಂಡೀಷನ್ ಗಾಳಿಯೋ ಫುಲ್ಲು ಗಾಳಿಯೋ. ನಮ್ ತಾತನೇ ತಾತ ಗೈಸ್. ನಾನು ಹೆಂಗಿದ್ದೀನಿ ನಿನ್ ಮುದ್ಕೆ ಇದ್ದಂಗಿದ್ಯಾ. ಇವ್ರು ಯಾರು ಗೊತ್ತಾ? ಉಪೇಂದ್ರ ಅಲ್ಲ. ಇವ್ರು ಯಾರೇನು? ಉಪೇಂದ್ರ ಅಲ್ಲ. ಇವ್ರು ಯಾರೇನು? ಯಾರೋ ಉಪೇಂದ್ರ. ಹೋಗಲಿ ಸೂಪರ್. ಶಿಶಮ್ಮ ಬಾಕ್ಲು ತೆಗ್ಯಮ್ಮ, ಶಿಶಮ್ಮ ಬಾಕ್ಲು ತೆಗ್ಯಮ್ಮ. ಆಯ್ತಾಯ್ತು. ಇವ್ಳೊಬ್ಳೆ ಹೋಗ್ದಿರ ಗೈಸ್ ದೇವಸ್ಥಾನಕ್ಕೆ. ನನ್ನ ತಕೊಂಡ್ಬಿಡಿ. ನಾನು ಒಬ್ಳೆ ಹೆಂಗ್ ಗೈಸ್ ಹೋಗ್ಲಿ, ನನ್ಗೆ ಆಗಲ್ಲ ಗೈಸ್. ನಂಗೆ ಏಮಂತ ಇಲ್ದಿರ ಎಲ್ಲೋ ಹೋಗಕ್ಕೂ ಇಷ್ಟ ಆಗಲ್ಲ ಗೈಸ್. ಏಮಂತ ಇಲ್ಲಾಂದ್ರೆ ಪವಿ ಇಲ್ಲಾಂದ್ರೆ ಏಮಂತು. ಇಬ್ರು ಹಾಕೊಂಡ್ ಚಟ್ನಿ ಮಾಡಾಕೆ ನೀನು. ನಂಗೆ ಇರೋದು ಇವ್ರಿಬ್ರು, ಇನ್ನೇನ್ ಮಾಡೋಣ ಹೇಳ್ರಿ. ನಿಮ್ ತೇಜ ಎಲ್ಲ ಬಿಸಿ ಆಗ್ಬಿಟ್ಟವ್ರೆ. ಸೊ ಫೀಲ್ ಆಗ್ಬೇಡ ಸಂಧ್ಯಾ. ಏನಂತ ಕೇಳೋಣ. ಫೀಲ್ ಆಗ್ಬೇಡ ಸಂಧ್ಯಾ. ಅವ್ರು ಎಲ್ಲ ಫುಲ್ ಬಿಸಿ. ಫೀಲ್ ಆಗ್ಬೇಡ ಸಂಧ್ಯಾ. ಇಲ್ಲ ಆಗ್ತಾ ಇಲ್ಲ ಬಿಡೋ. ಯಾಕೆ ಫೀಲಿಂಗ್ ಎಲ್ಲ ಏನಿಲ್ಲ ಗೈಸ್. ಏನಿಲ್ಲ ಗೈಸ್. ನಿನ್ ಮದುವೆ ಮಾಡ್ಕೊಟ್ಟಾಗ ಹಿಂಗೆ ಮೂಟೆ ಬ್ರೆಶೀಟ್ ಎಲ್ಲ ಕೊಡ್ತೀವಿ ತಲೆ ಮೇಲೆ. ಬೇಕಂದ್ರೆ 1 ಸ್ಪೂನ್ ಕೊಡ್ತೀನಪ್ಪ ನನ್ ಕಡೆ. ನಂಗೆ ಚಿನ್ನ ಬೇಕು. ಅವೆಲ್ಲ ಕೊಡಲ್ಲ. ಚಿನ್ನ ಬೇಕು ಅಂದ್ಲು. ನಿಜವಾದ ಚಿನ್ನ ಅಂತ ಕೇಳಿಲ್ಲ. ರೋಲ್ ಗೋಲ್ಡ್ ಕೊಡಿಸ್ಬೋದು ತಾನೇ ಸಂಧ್ಯಾ? ಏನಿಲ್ಲ. ನೀನೇ ಒಂದು ಚಿನ್ನ ಯಾಕೆ ನನ್ನ ಜೊತೆ ಫ್ಲರ್ಟ್ ಮಾಡುತ್ತಪ್ಪ. ಚಿನ್ನ ನಿನ್ ಮುಂದೆ ಏನು ಮಾಡಲ್ಲ. ಏನಿಲ್ಲ, ಅದಕ್ಕೆ ಚಿನ್ನನೇ ನಾನು. ನೀನು ಚಿನ್ನ. ಯಾಕೋ ಇರಿಟೇಟ್ ಮಾಡಿ. ನೋಡಿ ಗೈಸ್, ಕಾರ್ ಉಚ್ಚೆ ಉಯ್ತೈತೆ ನೋಡಿ ಗೈಸ್. ಮಧ್ಯಾಹ್ನ ಆಗಂಗಿಲ್ಲ, ಉಚ್ಚೆ ಉಯ್ಯಕ್ ಸ್ಟಾರ್ಟ್ ಮಾಡ್ಬಿಡೈತೆ ಗೈಸ್. ಸತಮ್ಮ ನೋಡಿದ್ರೆ ನೀನ್ ಯಾರು ಗ್ಯಾಪ್ನ ಬರ್ತಾರೆ ನೋಡಿ ಗೈಸ್. ಅದಮ್ಮ ಬರಮ್ಮ ಇವಾಗ ತೆಂಗಿನಕಾಯಿ ಹೊಡ್ಸ್ಕೊಂಡ್ ಬ್ಯಾಕ್ ಟು ಬ್ಯಾಕ್ ತಲೆ ಅನ್ನೋ. ತೆಂಗಿನಕಾಯಿ ನನ್ ತಲೆ ಮೇಲೆ ಕುಡಿತೀರ ನೀವು, ಹೊಡ್ಸ್ಕೊಳ್ರಿ. ನೋಡು, ನಿಮ್ಮ ಅಕ್ಕ ನೋಡಿ, ನಿಮ್ಮ ಅಕ್ಕ ನಿನ್ ನೋಡಿ. ಅತ್ತೆ ಮತ್ತೆ ಸೊಸೆ ಇಬ್ರು ಒಂದಾಗ ಹೋಗ್ಬಿಟ್ರಾ? ಅವ್ರಿಬ್ರು ಯಾವಾಗ ಒಂದೇ ಕರೆಕ್ಟ್. ಅದು ನಿಮ್ ಕೈ ಯಾರೋ ಒಂದ್ ತೆಂಗಿನಕಾಯಿ ಹೊಡ್ಸ್ಕೊಳ್ರಿ ನಿನ್ ತಲೆ ಮೇಲೆ ನೋಡೋಣ. ಗೈಸ್, ನನ್ಗೆ ಒಳ್ಳೆ ಗಂಡ ಸಿಗ್ಲಿ, ನಾನು ಏಮಂತ ತಲೆ ಮೇಲೆ ಹೊಡಿತೀನಿ. ಅಮ್ಮ ಈ
ಸಿಗೋದೇ ಕುಂಬಳಕಾಯಿ ಇದ್ದಂಗೆ ಅಂತಲೇ ಅದು ನೋಡ್ದಾಕ್ಬೇಕಂತ ಸ್ಕೆಚ್ ಹಾಕಿದೆ ಅಲ್ಲೇ. ನಿನಗೆ ಗಂಡ ಸಿಕ್ಕಿದ್ರೆ ನೀನ್ ತಲೆ ಹೊಡ್ಕೊಬೇಕು, ನನ್ ತಲೆ ಯಾಕೆ ಹೊಡಿದ್ಯಾ? ನೋಡಿ ಗೈಸ್, ಅಲ್ಲಿ ಹತ್ರ ಎಷ್ಟು ಗಂಟೆಗೆ ಬಿಟ್ಟಿದ್ ನಾವು? 3 ಗಂಟೆಗೆ ಬಿಟ್ಟಿದ್ದು. ಇಲ್ಲಿ ಬರಸ್ತಲ್ಲ 5 ಗಂಟೆ, 2 ಅವರ್ ಹತ್ರ ನಿದ್ದೆ ಮಾಡಲ್ಲ. ಆದ್ರೂ ಬಂದ್ಬಿಟ್ಟು ಎಮ್ಮೆ ತರ ಅಮೌಂಟ್ ಬಾಯ್ ತೆಗಿಯೋದು. ಹೆಂಗೆ ಹೆಂಗೆ ಇನ್ನೊಂದ್ಸರಿ ಗೈಸ್ ಇಲ್ಲ ಗೈಸ್, ಅದು ನಿದ್ದೆ. ನಿದ್ದೆ ಕಂಟಿನ್ಯೂ ಗೈಸ್ ಅದು ನಿದ್ದೆ ನಿದ್ದೆ ಅದಮ್ಮ ಇವಾಗ ಹೊಡಿಯೋ ನಿದ್ದೆ ಹೆವಿ ಬರ್ತಾಯಿತ್ತು. ಏನ್ ನೈನಾ ನನ್ಗೆ ಸ್ಕೆಚ್? ಆಯ್ತಾಯ್ತು, ಅಸಮ ಮುಂದೆ ಟ್ರೈ ಮಾಡ. ನಿಮ್ಮಮ್ಮ ನಿಂತ್ಕೊಳೋದಿಲ್ಲ ಒಂದ್ ಸೈಡು, ಹಂಗೆ ಪ್ರಾಕ್ಟಿಕಲ್ ತೋರಿಸ್ತಿರೋದಷ್ಟೇ. ಅತಮ್ಮ ಹಿಂದೆ ತಿರ್ಗು. ಸಂಧ್ಯಾ ನೋಡು, ಸಂಧ್ಯಾ. ಎಲ್ಲ ಸಂಧ್ಯಾಕ್ಕ ನಾಯಿ ಹೊಡ್ದಂಗ್ ಹೊಡಿತೈತೆ. ಒಂದು ಚೂರು ಕರುಣೆ ಬೇಡವಾ? ಈ ಸರಿ ತಿರ್ಗು, ಕರುಣೆ ಬೇಡ, ಕರುಣೆ ಆಯ್ತು. ಅನ್ಕೊಡೆ ಸಂಧ್ಯಾ, ಹೊಡೆದ್ಬಿಡೆ ನೀನು, ಹೊಡೆದ್ಬಿಡೆ. ಹೆಂಗೆ ನಮ್ಮ ಮಧ್ಯ ನನ್ ಕಡೆ ಹೋಗಲಿ. ಒಂದು ಕಾಟಿದ್ದ ಮಮ್ಮ ಮೊನ್ನೆ ಹೋಗಿತ್ತ ಮಮ್ಮ. ನಮ್ಮಪ್ಪ ಎಲ್ಲೋಗಿತ್ತು ಇವಾಗ ಕಾಡ್ಗೆ ಹೋಗಿತ್ತು. ಏನ್ ನಡಿ ನೀನೇ ಆಡ್ಕೊಂತಾವ್ ನೀನು. ಡ್ಯಾಡಿಗೆ ಗಾಡಿ ಇಂಪಾರ್ಟೆಂಟ್, ನಾವಲ್ಲ. ಗಾಡಿ ಏನೋ ನಾಳೆ ಮತ್ತೆ ಕರ್ಕೊಂಡು ಹೋಗೋದು, ಅದಕ್ಕೆ ಗಾಡಿ ಇಂಪಾರ್ಟೆಂಟ್. ಮತ್ತೆ ಹುಚ್ಚ ಮಾಡ್ತಿತ್ತು ಕಾರ್. ಏನ್ ಗೊತ್ತಾ ಗೈಸ್? ಹೇಳಿ ಗೈಸ್ ಏನಂತ ಗೊತ್ತಿಲ್ಲ ಗೈಸ್. ಅಪ್ಪ ಏನಾದ್ರು ಮಾತಾಡಪ್ಪ, ಏನ್ ಅನ್ಸ್ತಿದ್ದ ಹೇಳಿ. ನಾವ್ ಯಾವ್ದಾನ ದೋಸೆಗೆ ಬಂದ್ರೆ ಬ್ರಾಹ್ಮಣರು ಹೋಗ್ತೀವಿ. ಬ್ರಾಹ್ಮಣರ ಅಂದ್ರೆ ಪಕ್ಕ ಪೂಜಾರಿಗಳು ಅಂದ್ರೆ ಒಳ್ಳೆ ಮನ್ಸಿರೋರು ಬಂದಿದೀವಿ. ಏನು ಹೊರ ಕೇಳೋಣ, ಮಿಕ್ಕಿ ಟೈಮೆಲ್ಲ ಕೆಟ್ಟ ಮನ್ಸು ಇರುತ್ತಾ ನಿಮ್ಗೆ? ಎಲ್ಲಾರ್ಗು ಇರುತ್ತೆ, ಹುಟ್ಟಿದ ಮಕ್ಳು ಪರ ಕೆಟ್ಟ ಮನ್ಸು. ಅದು ನಿಜಾನೇ. ಅದು ನಿಜಾನೇ. ದೇವಸ್ಥಾನಕ್ಕೆ ಬಂದ್ರೆ ಬ್ರಾಹ್ಮರು, ಬಿರಿಯಾನಿ ಮನೆಗೆ ಹೋದ್ರೆ ಯಾರ್ ಕೆಟ್ಟವ್ರಿಲ್ಲ ಅಂತಾರೆ. ನಾನು ಒಳ್ಳೆಯವನು. ಪಾಪಿ ಮುಂಡೆ ದೊಡ್ಡ ಪಾವಿ. 3 ಐಸ್ ಕ್ರೀಮ್ ತಗೋಬರ್ತೀವಿ. ನಿನಗೊಂದ್ ಕಟ್ಟಿ, ನಿಮ್ಮ ಮನೆಗೆ 2 ಕಟ್ಟಿ, ನಿನ್ನ ಮನ್ಸೆಲ್ಲ ಬರಲ್ಲ. ಇಲ್ಲಪ್ಪ ಬರಲ್ಲ, ಜಾಸ್ತಿ ತಿಂದ್ರೆ ಕೋಲ್ಡ್ ಅಂತ ಅನ್ಕೊತೀನಿ. ನಮ್ಮವನು ಅಣ್ಣನ ಮಾತ್ರ ಚೆನ್ನಾಗಿ ನೋಡ್ಕೊಂತಾನೆ, ತಮ್ಮನ ಮಾತ್ರ ಚೆನ್ನಾಗಿ ನೋಡ್ಕೊಳಲ್ಲ ಅಂತ ಅನ್ನ ನಾಯಿ ಏನು. ನಾ ಎಲ್ಲಪ್ಪ ಮನುಷ್ಯ ನೋಡಿ, 2 ಕೈ 2 ಕಾಲು ಐತೆ. ಚೆನ್ನಾಗಿ ಬೈತಲ್ಲ ಹೇಮಂತನ. ನೋಡಿ ಯಾವ್ದೋ ಹುಡುಗಿ ಆಯ್ ಅಂತಿದ್ದೆ, ತಗೋ ಕ್ಲಾಸ್. ನಾನು ಫ್ಯಾನು ಅಂದ್ರೆ ಆಯಿ. ಅಮ್ಮ ನಮ್ಮ ಅಪ್ಪ ಹಂಗಂದಿಲ್ಲ, ಅನ್ಲಿ ಬಿಡು. ಬಿಡೆ, ಅವ್ರ ವೈಫ್ಗೆ ಟೆನ್ಷನ್ ಇಲ್ಲ. ಬೈಕ್ ಅಲ್ಲುಗಳು ಬಿಡ್ಬೇಕು, ಹಂಗ ಇಲ್ಲಿಗೆ ಒಂದು ಚಿಕ್ಕ ವಿರಾಮದೊಂದಿಗೆ ಮತ್ತೆ ವಾಪಸ್ ಬರ್ತೀವಿ. ಬಾಯ್. ಬಿಗ್ ಫ್ಯಾನ್ ಅಕ್ಕ ಬಿಗ್ ಫ್ಯಾನ್ ಅಕ್ಕ ಪ್ಲೀಸ್ ಅಕ್ಕ ಸೆಲ್ಫಿ ಅಕ್ಕ. ಯಾರಾದ್ರೂ ಬಂದ್ ಮಾತಾಡಿದಾಗ ನಿಂಗೆ ಆಡ್ತಾರೆ ಗೈಸ್. ಅಜಿಬ್ ಮಾತಾಡೋಣ ಗೈಸ್. ನ್ಯಾಯ ಕೊಡ್ಸಿ ಗೈಸ್ ನನ್ಗೆ. ಈ ನನ್ನ ಮಗನಿಂದ ತಡ್ಕೊಳಕ್ ಆಯ್ತಾ ಇಲ್ಲ ನನ್ಗೆ. ಬೆಳಗಿಂದ ರೋಸ್ತವ್ ನಂಗೇನೆ. ಹುಡುಗ ಬಂದಿಲ್ಲ, ನಾ ಬಂದಾದ್ಮೇಲೆ ಮಾತಾಡಿಯ. ಇನ್ನ ಬಂದೇ ಇಲ್ಲ ಗೈಸ್, ಬರಕ್ಕಿಂತ ಮುಂಚೆನೆ ಇಷ್ಟು ಬಿಲ್ಡಪ್. ಇನ್ ಬಂದ್ಬಿಟ್ರೆ ಇನ್ನ ಎಷ್ಟು ಆಡ್ತಲ್ಲ. ನಮ್ಮ ಅಪ್ಪ ಮತ್ತು ನಾನು ಅವರು ನಾಯಿ ಕಿತ್ಲಾಡ್ತಾರೆ. ಫಸ್ಟ್ ತಿನ್ಬಿಡು, ಇಲ್ಲ ಮಾತಾಡು. ಇಲ್ಲ ಸಂಧ್ಯಾ ಫಸ್ಟ್ ನಮ್ ತಾತ ಮತ್ತೆ ನಮ್ ಅಪ್ಪ ನಾಯಿ ಕಿತ್ಲಾಡ್ತಾರೆ. ಫೋನ್ ಮತ್ತೆ ಯಾವಾಗ ಇವಾಗ ಹೇಳು ಇವಾಗ ಹೇಳು. ನಿನ್ಗೇನೋ ಫೋನ್ ಮತ್ತೆ ಯಾವಲ್ಲ ಫೋನ್ ಐತಲ್ಲ, ಯಾರೋ ಅವಳು ವಾಯ್ಸ್ ಮೇಲ್ ಅಲ್ಲ. ನಿನ್ನ ಏನೋ 2 ನಂಬರ್ ಇಕ್ಕೊಂಡಿದ್ದೆ, ನಾನು ಗೊತ್ತಿಲ್ಲ ನನಗೆ. 3 ನಂಬರ್ 3 ನಂಬರು. ನಾವು ಕೆಲಸ ಮಾಡೋಣ 1 ನಂಬರ್ ಇಕ್ಕೊಂಡಿದ್ದೀನಿ. ನೀನ್ 3 ನಂಬರ್ ಅನ್ಎಂಪ್ಲಾಯ್ಡ್ ಫೆಲ್ಲೋ
ಕೀಪಿಂಗ್ 3 ನಂಬರ್ಸ್ ಜಿಯೋದಲ್ಲಿ ಏನಂದ್ರೆ 3 ನಂಬರ್ ಫಾರ್ 1 ಮಂತ್ ಏ ಹಂಗಲ್ಲ, ಇವಾಗ ನೀನು ಜಿಯೋ ಇಂದ ಏರ್ಟೆಲ್ ಪೋರ್ಟ್ ಮಾಡಿಸ್ಕೊಂಡೆ ಅನ್ಕೋ 3 ಮಂತ್ಸ್ ಫ್ರೀ ಕರೆನ್ಸಿ, ಓಕೆನಾ? ನಾನು ಒಂದು ಜಿಯೋ ಒಂದು ಏರ್ಟೆಲ್ ಎರಡು ಪೋರ್ಟ್ ಮಾಡಿಸ್ತಾ ಇರ್ತೀನಿ ಅನ್ಕೋ. ಇದ್ರಲ್ಲಿ 3 ತಿಂಗಳಾಗಿದ ತಕ್ಷಣ ಅದನ್ನ ಜಿಯೋಗೆ ಹಾಕ್ಸ್ಕೊಂಡು ನೀನೇನೋ ಸ್ಕ್ಯಾಮ್ ಮಾಡ್ತಿದ್ಯಾ ಆತಮ್ಮ, ಇವನೇನೋ ಮಾಡ್ಬೇಡ ಕೆಲಸ ಮಾಡ್ತವ್ನೆ. ಇದು ಲಕ್ಕಿ ಭಾಸ್ಕರ್ ನೋಡಿದ್ಯಾ, ಅದಕ್ಕಿಂತ ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ. ದೊಡ್ಡ ಲೋಪರ್ ನನ್ ಮಗ ಇದು. ಫ್ರೀ ರೀಚಾರ್ಜ್ ಸಿಗುತ್ತೆ ಅಷ್ಟೇ, ಅದು ಬಿಟ್ಟು ಯಾವತ್ತು ರೀಚಾರ್ಜ್ ಹಾಕ್ಸ್ಕೊಳ್ಳೋಷ್ಟು ಕಾಸಿಲ್ಲೇನೋ ನಿನ್ನ ಹತ್ರ, ಬಿಕಾರಿ ಫೆಲ್ಲೋ. ಲೇ ಇಂಪಾರ್ಟೆಂಟ್ ನಂಬರ್ಗೆ 1 ಇಯರ್ ದಾಕ್ ಸಿಕ್ಕಿದೀನಿ, 3,500 ಒಂದೇ ಟೈಮ್ ಕೊಟ್ಟಿದ್ದೀನಿ. ಓ ಫಸ್ಟ್ ಗರ್ಲ್. ಇಂಪಾರ್ಟೆಂಟ್ ನಂಬರ್ ಅಂದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಲಿಂಕ್ ಆಗಿರೋದು. ಇನ್ನೊಂದು ಬರೀ ನೆಟ್ಗೆ ಬೇಕಾಗಿರೋದು ಮಾತ್ರ 2 ಸಿಮ್ ಯೂಸ್ ಮಾಡೋದು. ಜಿಯೋ ಏರ್ಟೆಲ್ ಸಿಮ್ ಅಪ್ಪನ ಮೇಲೆ ಫೋನ್ ಎತ್ತಲ್ಲ ನೀನು, ಅವಳು ಯಾವಾಗ ಹಿಂಗೆ ಚೆಲ್ ಮಾತಾಡ್ತಾನೆ. ಇಲ್ಲ ಫಾರಿನ್ ಹುಡುಗಿ. ವಾಟ್ ದಿಸ್ ಕಾಲ್ ಇಸ್ ಫಾರ್ವರ್ಡಿಂಗ್ ಟು ವಾಯ್ಸ್ ಮೇಲ್ ಅಂತ ಬರುತ್ತೆ ತಾನೇ ಅಪ್ಪ? ಏನೋ ಗೊತ್ತಿಲ್ಲ ನಂಗೆ, ಇಂಗ್ಲಿಷ್ ಗೊತ್ತಾಗಲ್ಲ. ವಾಟ್ ಅಂತಾನೆ. ನೀನ್ ಯಾರಮ್ಮ ನೀನು ಅಂದ್ರೆ ನೋ ಅಮರ ನೋ ಕನ್ನಡ ಅಂತಾನೆ. ಕನ್ನಡದಲ್ಲಿ ಮಾತಾಡ್ತೇನೆ ನೀನು ಅಂದ್ರೆ ಸಾಕು, ಹಂಗ್ ಬರಲ್ಲ ಅಂತಲ್ಲ ಅವಳು. ಹತ್ತೊಂದಿದ್ದಾನೆ ಅಂತವಳು ಯಾಕೋ ಇಟ್ಕೊಂಡಿದ್ಯಾ? ಇಟ್ಕೊಳ್ಳೋ ಅಷ್ಟು ದೊಡ್ಡವನಾಗಿದ್ಯಾ? ನಮ್ಮನ್ನು ಫಾರಿನ್ ಹುಡುಗಿ, ಫಸ್ಟ್ ಹುಡುಗಿ. ಛೀ ವರುಣ. ಏಯ್ ಕಮ್ಮನ್ ಅಂತಾಳೆ, ಕಮ್ ಅಂತಲ್ಲ ಅವಳು. ಕಮ್ ಅಂತದಂತೆ ನಮ್ಮ ಅಪ್ಪಂಗೆ. ಏಯ್ ನಿಮ್ ಹುಡುಗಿ ಯಾಕೋ ನಮ್ಮ ಅಪ್ಪಂಗ್ ಕಮ್ ಅನ್ಬೇಕು. ನಮ್ಮ ಅಪ್ಪ ಮದ್ವೆ ಆಗಿ ಟೈಟ್ ಆಗಿ ಹಿಡ್ಕೊಂಡಿಲ್ಲ. ಮದ್ವೆ ಆಗಿ 3 ಮಕ್ಳೈತ್ ನಮ್ಮ ಅಪ್ಪಂಗೆ. ಕಮ್ ಅಂತಾಳಂತ ನಿಮ್ ಹುಡುಗಿ ನಾಚಿಕೆ ಇಲ್ವಾ? ಈ ನನ್ನ ಮಕ್ಕಳು ಒಂದೊಂದಲ್ಲ. ವರ್ಷಿತಾ ರಷ್ಯಾದಿಂದ ಪವಿಗೋಸ್ಕರ ಕೇಕ್ ಆರ್ಡರ್ ಮಾಡಿದ್ಲು. ಅವಳು ಅರ್ಧ ತಿನ್ಬಿಟ್ರು, ಇನ್ನ ಅರ್ಧ ನಾನ್ ತಿಂತಾ ಇದ್ದೀನಿ ಗೈಸ್ ಇವಾಗ. ಹೇಮಂತ ಅಣ್ಣ ಅಂತ ಅನ್ಸ್ಕೊಂಡಿದ ತಕ್ಷಣ ನಿನ್ ಫೋನ್ ಈ ತರ ಚೆಕ್ ಮಾಡಕ್ ಬಿಡ್ತೀಯ ಹೇಮಂತ? ಅಣ್ಣ ತಾನೇ ಮಾಡ್ಲಿ ಬಿಡು, ನನ್ನಲ್ಲಿ ಏನೈತೆ ಅಂತ ಚೆಕ್ ಮಾಡ್ತಾರೆ. ಅದೇ ಒಂದ್ 5 ಜನ ಹುಡುಗಿರ್ ಇರ್ಬೋದು, ಒಂದ್ 3 ಜನಕ್ಕೆ ಮೆಸೇಜ್ ಹೊಡಿಬೋದು. ಮೇಕೆಗಳು ತಗೋಬತ್ತೀಯ ಶನಿವಾರ ಆಗುತ್ತಲ್ಲ. ಏ ಡುಮ್ಣನ ಮಗನೇ, ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನನಗಿದೆ ಜ್ವರ ಇಲ್ಲಾಂದ್ರೂ ಮಾಡ್ತೀನಿ, ಅದೇನ ನನ್ ಕರ್ಮ ಹುಡ್ದೆ. ಇದ್ರೂ ಖರ್ಚಾಗುತ್ತೆ, ಇಲ್ಲಾಂದ್ರೂ ಖರ್ಚಾಗುತ್ತೆ. ಇದ್ರೆ ನನ್ ಸಾಲ ಮಾಡೋರು ತುಪ್ಪ ತಿನ್ನೋ ಅನ್ನೋ ಕ್ಯಾರೆಕ್ಟರ್ ನನ್ ತಮ್ಮಂದು. ಏನೋ ದಮ್ ಬಿರಿಯಾನಿ ತಿನ್ನಪ್ಪ, ಕಿಡ್ನಿ ಮಾರ್ ತಿನ್ನೋ ಅಂತ ಕಂತ್ರಿ ನನ್ನ ಮಗ. ಲಕ್ಕಿ ಭಾಸ್ಕರ್ಗಿಂತ ದೊಡ್ಡ ಸ್ಕ್ಯಾಮ್ ಮಾಡ್ತಾವ್ ನೋಡಿ. ನೋಡಿ ನನ್ ಫೋನಲ್ಲಿ ಫಿಂಗರ್ ಪ್ರಿಂಟ್ ಹಿಡ್ಕೊಂತಾವ ಅನ್ನೋ. ಯಾಕೋ ಇವಾಗ ನೋಡಿ, ಇವಾಗ ಫಿಂಗರ್ ಪ್ರಿಂಟ್ ಇಕ್ತೀನಿ, ಮತ್ತೆ ಲಾಕ್ ಓಪನ್ ಮಾಡಿ ಲಾಕ್ ಓಪನ್ ಆಗಲ್ಲ. ನಿನ್ ಫೋನ್ ಅಲ್ಲಿ ಯಾರ್ದೈತೆ ಫಿಂಗರ್ ಪ್ರಿಂಟ್? ನಾನು ಇಕ್ತೀನಿ, ಕೊಡು ಹೇಮಂತ. ನಾವೆಷ್ಟೋ ಜನ ಮಕ್ಳಿದ್ರು ನಮ್ಮ ಅಜ್ಜಿ ನೋಡು, ಅವ್ರ ಮಗನ್ ಫಸ್ಟ್ ಇಕ್ಕಿರೋದು. ಮೊಮ್ಮಕ್ಳಿಗಿಂತ ಏನೋ ನಿಮ್ಮನ್ ನೋಡ್ಕೊಂಡಷ್ಟು ಮಗುನ್ ನೋಡ್ಕೊಳಲ್ಲ ಅಂತ ನಮ್ಮ ಹತ್ರ ಕುಯ್ಯೋದು, ಆಮೇಲೆ ಮಗುನ್ ಚೆನ್ನಾಗ್ ನೋಡ್ಕೊಂಡ್ಬಿಡೋದು. ಮೊದಲು ಜನಿಸಿದಳು ಇರುತ್ತೆ ಅಂತ. ನಾನು ಅಲ್ಲಿ ನಿಮ್ ಬಿಟ್ಟು ತಿನ್ನಕ್ ಹೋಗಲ್ಲ, ನನ್ನೆಲ್ಲ ಬಿಟ್ಟು ನೀವು ತಿನ್ಬತ್ತೀರ ಹೋಗ್ಬಿಟ್ಟು ನಾಯಿಗಳು. ಸದ್ಯ ಇದು ಹೆವಿ ಪರ್ಸನಲ್ ಆಗೈತೆ ನಿನಗೆ. ಸಿಕ್ಕಾಬಟ್ಟೆ ಪರ್ಸನಲ್ ಪಾಯಿಂಟ್ಸ್ ಹೇಳ್ತಾವ್ರೆ ಗೈಸ್. ಅಲ್ಲ ಅವ್ರು ನೋಡ್ರಿ ತಂದ್ಬಿಟ್ಟಿದ್ದಲ್ಲ ಬಿಡಮ್ಮ, ನೀನು ನಿಮ್ ಮನೆ ಮಹಾಲಕ್ಷ್ಮಿ ಮುದ್ದು ಮಗಳು, ಏನ್ ಮಾಡೋದು? ಆಯ್ತವ ತಿನ್ನವ, ನೀನ್ ಚೆನ್ನಾಗಿರ್ಬೇಕು. ನನ್ಗೆ ಕೊಟ್ಟಿಲ್ಲ ಗೈಸ್ ನಮ್ಮ ಅಜ್ಜಿಗೆ ನಮ್ಮ ಮೇಲೆ ಪ್ರೀತಿನೇ. ಅಪ್ಪ ಏನಪ್ಪ ನಾ ಊಟದಿಲ್ಲ, ನಿಮ್ಗೆ ದೊಡ್ಡಬಿಲ್ಲ ಮಾತಾಡ್ತಾ ನುಂಗು. ಏನ್ ನುಂಗೋದು? ಅದೇ ದುಡ್ಡು ಸೂಜಿ ಏನ್ ಎತ್ಲಿ ನಿಮ್ಗೆ ಅಷ್ಟೇ. ಸಾಕು, ಇನ್ನ ಮುಂದೆ ನಾನು ಕೇಳ್ಕೊಳಲ್ಲ. ಹಾ ಹೇಳ್ರಿ, ಮುಂದೆ ಹೇಳ್ರಿ. ಪೋವಿ ಮಾಡ್ತಾಳೆ ಮೊಸರನ್ನ, ಚಿಕ್ಕಣ್ಣ ತಿಂತಾನೆ ಚಿತ್ರಾನ್ನ. ಇಲ್ಲ ಮೊಸರನ್ನ 1 ಅವರ್ ವೈಟಿಂಗು. ಅದು ಪೋವಿ ಮಾಡೋ ಮೊಸರನ್ನ ಆಗ್ತಾವಳೆ. ತಿನ್ವೆ ಸ್ವಲ್ಪ ತಾಳ್ಮೆಯಿಂದ ತಿನ್ನಪ್ಪ. ಯಾಕಪ್ಪ ಹೆಂಗ ಒಂದ್ ಮಾತು ಎಲ್ರು ಮಾಡ್ತಾವಳಂತೆ, ನೀನ್ ಮೊಸರನ್ನ ತಿಂತೇ ಇಲ್ವಾ? ಏಯ್ ಎಲ್ರು ಒಂದು ಮಾತು ಬೆಚ್ಚಕ್ ಬಿದ್ದೋಗ್ಬಿಟ್ಟವ್ರೆ. ಪರವಾಗಿಲ್ಲ ನೆಮ್ಮದಿ. ಕ್ಯಾಮ್ರಾ ಆನ್ ಮಾಡಿದ್ರೆ ಬಾಯ್ ವರ್ಕ್ ಆಗಲ್ಲ ಗೈಸ್. ಐತೆ ಜಾಸ್ತಿನೇ ಐತೆ ನಮ್ಮಿಬ್ರಿಗೆ. ನೋಡಿ ಪವಿ ನಿಯತ್ತಿಲ್ಲ ಅಂತವಳು ಅವಳು. ಒಬ್ಬ ಮೆಂಟ್ಲು ಜಗತ್ ಮೆಂಟ್ಲು ಅನ್ಕೊಂತಾನೆ, ಅವ್ನ್ ಮೆಂಟ್ಲು ಅನ್ಕೊನಲ್ಲ, ಬಿಟ್ಟಾಕೋ. ನೋಡ್ತಾಳೆ ಬೇರೆ. ಊಟ ಮಾಡಲಿ, ಮೊಸರನ್ನ ಯಾರಿಗೋಸ್ಕರ ಮಾಡಿದ್ದೆ? ನಮ್ಮ ಅಪ್ಪಂಗೋಸ್ಕರ. ನಿಂಗೋಸ್ಕರ ಬೇಕಾದ್ರೆ ಒಂದು ಇಟ್ಕೊಂಡು ನಾನು ಕರ್ತೀರ
ಏನ್ ನೋವು ಗೊತ್ತಾ ಈ ಅಪ್ಪ ಹೋಗಿ ನೀವು ಉಪ್ಪಿರೋಣ ಖಾರ ಇರಲ್ಲ ತಿಂದಿರೋ ಕಕ್ಕಿಗ ಕಕ್ಕೆ ಹೇಳ ಸರಿ ಹೇಳೋ ನಾನ್ ಮಾಡೋ ಊಟ ಆರ್ಡರ್ ಮಾಡೋದು ನಮ್ದು ಟಾಪ್ 5 ಸ್ಟಾರ್ ಹೋಟ್ಲಿಂದ ಆರ್ಡರ್ ಮಾಡೋದು ಝೊಮ್ಯಾಟೊ ಇಂದ. ನಮ್ಮಮ್ಮ ಮರ ಅಡಿಗೆಗಿದೆ ಸೂಪರ್ ಇರ್ತದೆ. ಅದು ಪವಿತ್ರ ಕೈ ನೋಡ್ರಿ ಕೈ ಗುಣ ಅಂತ್ಯಾ. ನಮ್ಮಮ್ಮ ಉಪ್ಪು ಚೆನ್ನಾಗಿ ಹಾಕ್ತಾರೆ ಅಲ್ಲ. ಅಲ್ಲ ನಮ್ಮನೆ ಅನ್ನಪೂರ್ಣೇಶ್ವರಿ. ಯಾರು ಅಯ್ಯೋ ಬಾಬಾ ನಂಗೆ ಇದನ್ನ ನೋಡಕ್ ಆಗ್ತಾ ಇಲ್ಲ ಗೈಸಿ 2 ಕಣ್ಣಿಂದ. ಮಿಸ್ ಅನ್ನಪೂರ್ಣೇಶ್ವರಿ ಅನ್ಸಲಿಲ್ಲ ಏನಂತಮ್ಮ ಅನ್ನಪೂರ್ಣೇಶ್ವರಿ. ನೀನ್ ನಮ್ಮಮ್ಮ ಅಲ್ಲ, ಅವಳೇ ನಮ್ಮಮ್ಮ, ಅವಳೇ ನಮ್ಮ ಹೊಟ್ಟೆ ಹಸ್ದಾಗ ಊಟ ಹಾಕದ್ ನೀನ್ ಹಾಕ್ತೀಯಾ? ನಿಜ ಒಪ್ಕೋ. ಅನ್ನ ತರದವ್ರಿ ಅನ್ನ ಬೇಯಿಸೋದಲ್ಲ ರೀ, ಅನ್ನ ತರ್ಬೇಕ್ರಿ. ಅನ್ನ ಅಲ್ಲ, ಅದು ಅಕ್ಕಿ ತರೋದು. ನೀನ್ ಬಿಡು. ನೀನ್ ಫಸ್ಟ್ ಅನ್ನಪೂರ್ಣೇಶ್ವರಿ, ಇದು ಸೆಕೆಂಡ್ ಅನ್ನಪೂರ್ಣೇಶ್ವರಿ, ಇದು ಥರ್ಡ್ ಅನ್ನಪೂರ್ಣೇಶ್ವರಿ. ನೀನ್ ಹೇಳಿದ ಜೋಶಿಗೆ ನಿಂಗೆ ಓದೆ ಅದಿಲ್ಲಿ ಪರ್ಸ್ಕೊಂಡ್ಬಿಡು. ಮೊಸರನ್ನ ತಿಂತೀನಾ? ಮೊಸರನ್ನ ತಿನ್ಬಿಡ್ಲಿ, ನಾನು ₹1,00,000 ಕೊಟ್ಬಿಡ್ತೀನಿ. ನಾನು ಕೊಡ್ಸೋದು $1,00,000 ಎಲ್ಲೇ ಕೊಡ್ತಾರೆ. ನೀನು ನಮ್ಮಮ್ಮ ತಾನೇ ಕೊಡ್ಸಿದ್ರು. ತೆಗಿಯ ನನ್ನ ಅಂಡ್ರೂವರ್ ಮತ್ತೆ ಜನಕ್ಕೂ ತೋರ್ಸೋದಾ? ಪ್ಯಾಂಟು ಶರ್ಟು ಚಡ್ಡಿ ತೆಗಿತೀನಿ, ರೆಕಾರ್ಡ್ ಮಾಡ್ಬಿಟ್ಟು ಬಿಡ್ರಮ್ಮ. ಫೋನ್ ಇಲ್ಲೇ ಯಾಕೋ ಇಷ್ಟ ಎದುರ್ಕೊಂತಿದ್ಯಾ? ಬಿಡು, ಫೋನ್ ತಾನೆ. ಫೋನ್ ಇಲ್ಲ, ಮಾತಾಡ್ತಾನೆ ನೋಡು. ಇರಂಗಿದ್ರೆ ಫೇಸ್ ಹಾಕು. ಇದೆ ಅಂದ್ರೆ ಇದೆ ಅಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತೀನಿ. ಮನ್ಮತ ಕಣೋ, ಮನ್ಮತ ಏನ್ ಕಮ್ಮಿ ಇದೆ ಏಮಂತಲ್ಲಿ 1/4 kg ಮಾಂಸ ಬಿಟ್ರೆ ಇನ್ನೇನಿಲ್ಲ.